ಇದು ನಮ್ಮ ದರ್ಶನ್ ಅವರ ಬಿಡುಗಡೆಗೆ ನಿಶ್ಚಿತವಾಗಿಯೂ ಇವೆಲ್ಲ ಅಡ್ಡಗೋಡೆಗಳಾಗ್ತಾವೆ, ತಡೆಗೋಡೆಗಳಾಗ್ತಾವೆ ಅನ್ನೋದು ಎರಡು ಮಾತಿಲ್ಲ. ಅದು ಸಂಕಟ ಅವ್ರಿಗೆ, ದರ್ಶನ್ ಅವ್ರಿಗೆ ಇದ್ದದಕ್ಕಾಗಿ ಅವರು ಒಂದಿಷ್ಟೇನೋ ಹೊಸ್ತನ ಮಾಡಿದ್ರು, ಶಣತನ ಮಾಡೋದು ಗೊತ್ತಿಲ್ಲ ಅವ್ರಿಗೆ ಬಿಟ್ಟಂಥ ವಿಷಯ. ಯಾಕಂತಂದ್ರೆ ಈ ಕೇಸುಗಳನ್ನು, ಅದರಲ್ಲಿ ಮುಖ್ಯ ಸಾಕ್ಷಿಗಳನ್ನು ಕೆಣಕುವಂಥ ಕೆಲಸ ಅಥವಾ ನೀವು ಈ ರೀತಿ ಹೇಳಿದಂತ ಹೇಳೋದು ಕೆಲಸ ಮಾಡಬಾರ್ದಾಗಿತ್ತು. ಅವೆಲ್ಲ ಈ ಕೋರ್ಟ್ ಗಮನಕ್ಕೆ ಬಂದಿದ್ದಾವೆ. ಹೀಗಾಗಿ ಇನ್ನಷ್ಟು ಇದು ಕೇಸ್ ಏನಾಗ್ತದಪ್ಪ ಅಂತಂದ್ರೆ, ಇಲ್ಲ ದುಡ್ಡಿದ್ದವ್ರು ಮುಚ್ಕೊಂಡು ಹೋಗಿಬಿಡ್ತಾರೆ ಅನ್ನುವಂಥ ಒಂದು ಕಟು ಸತ್ಯವನ್ನು ಇದೆಲ್ಲ ಬಯಲು ಮಾಡ್ತಾಯಿದ್ರು. ಅದಕ್ಕೆ ನ್ಯಾಯಗೂ ತನ್ನದೇ ಆದಂಥ ಜವಾಬ್ದಾರಿಗಳು ಇರ್ತಾವೆ. ಹೌದಪ್ಪ, ದುಡ್ಡಿಗೂ ಮತ್ತೆ ಅದಕ್ಕೂ ಮಾರ್ಕೊಂಡು ಎಲ್ಲ ಕೇಸು ಮುಚ್ಚಿ ಹೋಗ್ತಾರೆ ಅನ್ನೋಂಥ ಒಂದು ಆರೋಪಗಳು ಸಹಿತ ಯಾರು ತಗೊಳ್ಳಿಕ್ಕೆ ಹೋಗೋದಿಲ್ಲ. ಅದನ್ನು ಈ ದಿಸೆಯಲ್ಲಿ ಕೋರ್ಟ್ ಆದರೂ ಭಾಳ ಎಚ್ಚರಿಕೆ ಹೆಜ್ಜೆ ನೀಡ್ತಾ ಇದೆ. ಮತ್ತು ಅದಕ್ಕೆ ದರ್ಶನ್ ಅವರು ಸಹಿತ ಎಚ್ಚರಿಕೆ ಹೆಜ್ಜೆ ನೀಡಬೇಕಾಗಿತ್ತು. ಇಲ್ಲಿವರೆಗೆ ಯಾಕೋ ಏನು ಇಡಲಿಲ್ಲ. ಪ್ರದೋಷ್ ಅವರಂತೂ ಎದ್ದು ನಿಂತುಬಿಟ್ಟಿದ್ದಾರೆ 14ನೇ ಆರೋಪಿ. ಅವರದಿಂದವರು ರೇಣುಕಾಸ್ವಾಮಿ ಸ್ವಾಮಿ ಕೊನೆ ಸಂದರ್ಭದಲ್ಲಿ ಪವಿತ್ರ ಗೌಡ ಮತ್ತು ಅವರು ದರ್ಶನ್ ಅವರು ಯಾರ್ಯಾರು ಎಲ್ಲೆಲ್ಲಿದ್ದರು ಏನಿದ್ರು ಎಲ್ಲ ಆರೋಪಿಗಳು ಅದನ್ನೆಲ್ಲ ಇವತ್ತು ವಿಸ್ತಾರವಾಗಿ ಹನ್ನೊಂದು ಬಡವರಿಗೆ ಕೊಡೋ ಜೊತೆಗೆ ಇನ್ನಷ್ಟು ಏನಪ್ಪ ಅಂತಂದ್ರೆ ವ್ಯಾಟ್ಸಪ್ ಮೂಲಕ ಮಾತಾಡಿದ ಕರೆಗಳು ಇದ್ದಾವೆ, ಮಾತಾಡಿದಾರ ಆ ಸಂದರ್ಭದಲ್ಲಿ ಅಂತಲೂ ಅಂಥ ಮಾತು ಕೇಳಿ ಬರ್ತಾಯಿದ್ದವು. ಇನ್ನೂ ಅದನ್ನು ಪೊಲೀಸರು ಯಾವ ರೀತಿಯಾಗಿ ಅದನ್ನು ಕೋರ್ಟ್ ಮುಂದೆ ಹೇಳ್ತಾರೆ ಅನ್ನೋ ಸಹಿತ ಅಷ್ಟು ಮುಖ್ಯ ಇದೆ. ಹೀಗಾಗಿ ಒಟ್ಟಾರೆಯಾಗಿ ದರ್ಶನ್ ಅವರ ಅರ್ಜಿ ತಿರಸ್ಕಾರ ಈ ಕೋರ್ಟಿಗೆ ಮನವರಿಗೆ ಆಗ್ತಾನಲ್ಲ, ಇದು ಅಂದುಕೊಂಡಷ್ಟು ಸುಲಭವಿಲ್ಲಪ್ಪ. ಇದರಿಂದ ದೊಡ್ಡ ರಹಸ್ಯ ಅದ. ಇದು ನಡೆದಪ್ಪ ಘಟನೆ ಅನ್ನುವಂಥದ್ದು ಕ್ಷಣ ಕ್ಷಣಕ್ಕೆ ಅವ್ರಿಗೇನಾಗಲಿಕ್ಕತ್ತದಪ್ಪ ಅಂದ್ರೆ ಮನವರಿಕೆ ಆಗಲಿಕ್ಕತ್ತದ. ಹೀಗಾಗಿ ದರ್ಶನ್ ಅವರು ಈ ಕೋರ್ಟ್ನ ಒಂದು ಕಟಕಟಿಂದ ಹೊರಗೆ ಬರ್ಬೋದು, ಇವ್ರು ಜಾಮೀನು ಸಿಗ್ಬೋದು ಅನ್ನುವಂಥ ಚರ್ಚೆಗಳು ಜೋರಾಗ್ತಾ ಇದ್ದಾವೆ. ಭಾಳಷ್ಟು ಜನರ ತಜ್ಞರ ಅಭಿಪ್ರಾಯದಲ್ಲಿ ಕೆಲವು ವಕೀಲರು ಹೇಳ್ತಾರೆ, ಕಾನೂನು ತಜ್ಞರು ಹೇಳ್ತಾರೆ, ಇಲ್ಲ ಹೇಗಾದ್ರು ನೋಡಿ ಉಳಿದು ಬರ್ತಾರೆ, ಸಾಧ್ಯತೆಗಳು ಇದ್ದಾವೆ ಅನ್ನುವಂಥ ಮಾತನ್ನು. ಅದೇ ಕಾಲಕ್ಕೆ ಇನ್ನು ಕೆಲವೊಂದು ಜನ ಇಲ್ಲ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಮಾತು ಮಾತಾಡ್ತಾರೆ. ಆದರೆ ಯಾವುದೇ ಮಾತಾಡಲಿ ಅದು ಉಳಿತಾರೋ ಇಲ್ಲೋ ಮುಖ್ಯ ಇಲ್ಲ. ಇಲ್ಲಿ ನಮ್ಮದು ಉದ್ದೇಶ ಏನಪ್ಪ, ನ್ಯಾಯ ಗೆಲ್ಲಲಿ. ದರ್ಶನ್ ನಿಜವಾಗಿಯೂ ಅದರಲ್ಲಿ ಇರಲಿಲ್ಲ, ನಿರಪರಾಧಿ ಇದ್ದರೆ ಹೊರಗೆ ಬರಲಿ, ಅಪರಾಧಿ ಇದ್ದರೆ ಶಿಕ್ಷೆ ಆಗಲಿದೆ ಸ್ವತಃ ಅವರ ಈ ಒಂದು ಅಭಿಮಾನಿ ಬೆಳೆದವ್ರು ಸಹ ತಿಳ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ನ್ಯಾಯ ದೊಡ್ಡದು ಎಲ್ಲದಕ್ಕಿಂತ ಮನುಷ್ಯನಿಗೆ. ಆ ನ್ಯಾಯದ ಮುಂದೆ ಯಾವುದೂ ಅಲ್ಲ. ಆ ದಿಶೆಯಲ್ಲೇ ದರ್ಶನರಿಗೆ ಶಿಕ್ಷೆ ಆಗಬೇಕು ಅನ್ನೋದು ಭಾಳ ಜನರ ಕಾನೂನು ತಜ್ಞರ ಅಭಿಪ್ರಾಯ. ಆದರೆ ಅದು ಆಗ್ತದನ ಅನ್ನುವಂಥದ್ದು ಇನ್ನೂ ಕೋರ್ಟಿಗೆ ಬಿಟ್ಟಂಥ ವಿಷಯ. ಇವೆಲ್ಲವೂ ಯಾಕೆ ಇವತ್ತು ಚರ್ಚೆ ಮಾಡಬೇಕಾಗಿದ್ದಪ್ಪ ಅಂತಂದ್ರೆ, ಈ ಹೇಗಾದರೂ ಮಾಡಿ ಮಾಪಿ ಸಾಕ್ಷಿಯನ್ನು ಬದಿಗೆ ಸರಿಸಬೇಕು, ಅವ್ರು ಸುಳ್ಳು ಮಾಡಿಸ್ಬೇಕು ಅನ್ನೋಂಥ ಪ್ರಯತ್ನಂತೆ ನಮ್ಮ ದರ್ಶನ ಕಡೆಯವರು ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಮತ್ತೊಂದು ಮಾಪಿ ಸಾಕ್ಷಿ